ಏನು ಹೇಳಿದ್ರು ಅದು ತಕ್ಕಂಗೆ ನನಗೆ ಆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ನಾನು ಆ ಕ್ಯಾರೆಕ್ಟರ್ ನಿಭಾಯಿಸಿದ್ದೀನಿ ಚೆನ್ನಾಗಿ. ಫಸ್ಟ್ 3 ದಿನ ಸೂಪರ್ ಡೂಪರ್ ಹಿಟ್, ಎಲ್ಲರೂ ಎವ್ರಿವೇರ್ ಹೌಸ್ಫುಲ್. ಇದು ನನ್ನ ಮೂವಿ. ನನ್ನ ಪಾತ್ರ ಬಗ್ಗೆ ಹೇಳ್ಬೇಕು, ನಂದು ಸ್ವಲ್ಪ ಕಾಮಿಕಲ್ ಪಾತ್ರನೇ. ಸುಬ್ರನ್ನ ಈ ಮಟ್ಟದಲ್ಲಿ ಗೆಲ್ಸಿರೋದು ಜನಗಳ ಗೆಲುವು. ಯಾಕೆಂದ್ರೆ ಜನಗಳು ಈ ತರ ಗೆಲ್ಲಿಸಿದಾಗ ನಮಗೆ ಒಂದು ಹೊಸ ಹೊಸ ಕಾನ್ಸೆಪ್ಟ್ಗಳು, ಹೊಸ ಹೊಸ ಟೀಮ್ಗಳು, ಹೊಸ ಡೈರೆಕ್ಟರ್ಗಳಾಗಿರೋ, ಹೊಸ ಹೀರೋಗಳು, ಹೊಸ ಪ್ರೊಡ್ಯೂಸರ್ ಹುಟ್ಕೋತಾರೆ. ಗೆಲ್ಲಿಸಲೇ ಇಲ್ಲ ಅಂದರೆ ಅವ್ರಿಗೆ ಯಾವ ಸ್ಥಾನನೂ ಇಲ್ಲ. ತುಂಬ ಖುಷಿ ಆಗ್ತಾ ಇದೆ ಈ ಕ್ಯಾರೆಕ್ಟ್ರು ಒಪ್ಕೊಂಡಿದ್ದಕ್ಕೆ. ಆಮೇಲೆ ಏನು ಹೇಳಿದ್ರು ಅದು ತಕ್ಕಂಗೆ ನನಗೆ ಆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ನಾನು ಆ ಕ್ಯಾರೆಕ್ಟರ್ ನಿಭಾಯಿಸಿದ್ದೀನಿ ಚೆನ್ನಾಗಿ. ಆಮೇಲೆ ಅದು ಇನ್ವಾಲ್ವ್ ರಾಜ್ಕುಮಾರ್ ಅವರು ಆಡಬೇಕಂದ್ರೆ ಅವ್ರ ಹಾಡನ್ನ ನಾನು ಕ್ಯಾರಿ ಮಾಡಬೇಕಂದ್ರೆ ನನ್ನ ಪುಣ್ಯ ಅದು, ಅಣ್ಣವ್ರ ಹಾಡನ್ನ. ಸೊ ತುಂಬ ಖುಷಿ ಆಗ್ತಾಯಿದೆ. ಜನ ಅಂತೂ ತುಂಬ ನಕ್ಕು ಬೀಳ್ತಾ ಇದ್ದಾರೆ. ಅದೊಂಥರ ಎಂಟರ್ಟೈನ್ಮೆಂಟು, ಎಲ್ಲೂ ಮೋಸ ಇಲ್ದಿರೋದ್ರ ಒಂಥರ ಫ್ಲೋಲೇ ಹೋಗ್ತಾಯಿದೆ. ನನಗೆ ಭಾಳ ಖುಷಿ ಆಗ್ತಿದೆ ಈ ಕ್ಯಾರೆಕ್ಟರ್ ಒಪ್ಕೊಂಡಿದ್ದಕ್ಕೆ. ಆಮೇಲೆ ಪ್ಲಸ್ ಜನ ನಾನು ನೋಡ್ಬಿಟ್ಟು ಒಂಥರ ಡೇವಿಡ್ ಅಂತ ಕರೀತಾರೆ. ಯಾರು ನನ್ನ ಹೆಸರಿಗೆ ಚಂದ್ರು ಅಂತ ಕರೀತಾರಲ್ಲ, ಡೇವಿಡ್ ಅಂತ ಕರೀತಿದ್ದಾರೆ. ಒಂಥರ ಖುಷಿ ಆಗ್ತಾಯಿದೆ ನನಗೆ. ಟೀಮ್ ಬಗ್ಗೆ ಭಾಳ ಒಳ್ಳೆ ಟೀಮು. ನನಗೆ ಫಸ್ಟ್ ನರೇಶ್ ಏನು ಹೇಳಿದ್ರು ಅದೇ ಥರ ನಡ್ಕೊಂಡೋಗಿ ಅದೇ ಥರನೇ ನನಗೆ ಟೀಮಲ್ಲಿ ಲೈಕ್ ಈಸ್ ಅ ವೆರಿ ಇನ್ನೋಸೆಂಟ್ ಅಂದರೆ ಯಾವ ಥರ ಡೈರೆಕ್ಟರ್ ಇರಬೇಕು ಅಂತ ಅವ್ರ ಹತ್ರ ನಾನು ಕಲ್ತ್ಕೊಂಡಿದ್ದೀನಿ. ಪ್ಲಸ್ಸು ವೆರಿ ಕಾಮ್ ಆ್ಯಂಡ್ ವೆರಿ ವೆಲ್ ಸ್ಪೋಕನ್ ಪರ್ಸನ್. ನೀವು ಯಾವ ಶೇಡ್ ಕೊಡ್ತೀರೋ ಕೊಡಿ ಸರ್, 4 ಶೇಡಲ್ಲಿ ನಾನು ತೊಗೊಳ್ತೀನಿ ಅಂತೇಳಿ. ಸೊ ಆ ಥರ ನನಗೆ 4 ಶೇಡಲ್ಲೂ ಕೊಟ್ಟಾಗ ಅವ್ರು ಒಂದೊಂದು ಶೇಡ್ನ ಇದನ್ನು ತೊಗೊಳೋಣ, ಇದು ಮಾಡೋಣ, ಅದು ಮಾಡೋಣ ಅಂತೇಳಿ ವೆರಿ ಪೊಲೈಟ್ನಲ್ಲೇ ಮಾಡಿ ಈ ಸಕ್ಸಸ್ ಕಾರಣ ಅವರು ಒಂದು. ಆಮೇಲೆ ನೀವು ಒಂದು ಮಾಧ್ಯಮದವರು. ಸಿನಿಮಾ ಹಿಟ್ ಆಗಿದೆ, ತುಂಬ ಖುಷಿ ಆಯಿತು. ಫಸ್ಟ್ 3 ದಿನ ಸೂಪರ್ ಡೂಪರ್ ಹಿಟ್, ಎಲ್ಲರೂ ಎವ್ರಿವೇರ್ ಹೌಸ್ಫುಲ್. ಇದು ನನ್ನ ಮೂವಿ. ಅದು ನೋಡಿ ತುಂಬ ಖುಷಿ ಆಯಿತು. ಫಸ್ಟ್ ಡೇ ವೆನ್ ತ್ರಿಭುವನ್ ಥಿಯೇಟರ್ಗೆ ವೆನ್ ವಿ ಆಲ್ ವೆಂಟ್, ಸೊ ಎಲ್ಲರೂ ವಿಸಿಲ್, ಡಾನ್ಸಿಂಗ್ ಆ್ಯಂಡ್ ಇಟ್ ವಾಸ್ ಗ್ರೇಟ್ ಆ್ಯಂಡ್ ಇಟ್ ವಾಸ್ ನಾಟ್ ಎಕ್ಸ್ಪೆಕ್ಟೆಡ್. ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಎಷ್ಟು ದೊಡ್ಡ ಹಿಟ್ ಆಯಿತು. ಸೊ ದ್ಯಾಟ್ ಈಸ್ ವೆರಿ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ನನ್ನ ಪಾತ್ರ ಬಗ್ಗೆ ಹೇಳ್ಬೇಕು, ನಂದು ಸ್ವಲ್ಪ ಕಾಮಿಕಲ್ ಪಾತ್ರನೇ. ಇಷ್ಟು ಮಟ್ಟದಲ್ಲಿ ಸಿನಿಮಾ ಬೆಳೆದಿದೆ ಅಂದರೆ ಇಟ್ಸ್ ಆಲ್ ಕ್ರೆಡಿಟ್ ಗೋಸ್ ಟು ಎಂಟೈರ್ ಟೀಮ್. ಟೆಕ್ನಿಕಲ್ ಟೀಮ್ ಅವ್ರು ತುಂಬಾ ಕಷ್ಟಪಟ್ಟಿದ್ದಾರೆ. ಪ್ಲಸ್ ಅವ್ರು ಎಷ್ಟು ಹಾರ್ಡ್ ವರ್ಕಿಂಗ್ ಅಂದರೆ ಎಷ್ಟು ಆನ್ ಟೈಮ್ ಇರ್ತಾಯಿದ್ರು. ನಾನು ಗುರುನ ಸ್ವಲ್ಪ ಲೇಟಾಗಿ ಹೋಗ್ತಾರೆ ಒಂದೊಂದ್ಸತಿ, ಬಟ್ ತುಂಬ ಪ್ರೋತ್ಸಾಹ ಮಾಡಿದ್ರು, ತುಂಬ ಸಪೋರ್ಟ್ ಮಾಡಿದ್ದಾರೆ. ಪ್ಲಸ್ ನಮ್ಮ ಕೋ ಡೈರೆಕ್ಟರ್ಸ್ ಇರ್ಬೋದಿಲ್ಲ, ನಮ್ಮ ಸಿನಿಮಾಟೋಗ್ರಫರ್ ಪ್ರವೀಣ್ ಅವರು. ನನಗೆಲ್ಲೂ ಕ್ಯಾಮ್ರಾ ಫೇಸ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಇರಲಿಲ್ಲ, ಫಸ್ಟ್ ಸಿನಿಮಾ ಆಗಿದ್ದರಿಂದ. ಬಟ್ ಇಷ್ಟು ಹೇಳ್ಕೊಟ್ಟು ಇವಾಗ ನೆಕ್ಸ್ಟ್ ಮೂವಿಗೆ ನಾನು ರೆಡಿ ಅಂತ ನಿಲ್ಲಿಸಿದ್ದಾರೆ ಅಂದರೆ ನಂಗೆ ತುಂಬ. ಎಲ್ಲರಿಗೂ ನಮಸ್ಕಾರ. ಅಲ್ಲ, ಹ್ಯಾಪಿ ಅಂತೂ ಇದ್ದೀನಿ. ಯಾಕಂದರೆ ಒಬ್ಬ ಹೊಸ ಪ್ರೊಡ್ಯೂಸರ್ ಆಗಿ ಒಂದು ಹೊಸ ಟೀಮ್ ಕಟ್ಕೊಂಡು ಹೊಸ ಫಿಲ್ಮ್ ಮಾಡಬೇಕು, ಹೊಸ ಥರದ ಫಿಲ್ಮ್ ಮಾಡಿದ ಮೇಲೆ ಜನ ಇಷ್ಟೊಂದು ಪ್ರೀತಿ ತೋರಿಸಿದ್ದಾರೆ ಅಂದರೆ ಖಂಡಿತ ಮತ್ತು ಹ್ಯಾಪಿಯಾಗಿರೋದು ಸಹಜ. ಇವಾಗ ಸಿನಿಮಾ ನಾವು ಫಸ್ಟು ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲ ಭಾಗದಲ್ಲೂ, ಕರ್ನಾಟಕದ ಪ್ರತಿಯೊಂದು ಭಾಗದಲ್ಲೂ ಸಕ್ಸಸ್ಫುಲ್ಲಾಗಿ ಓಡ್ತಾ ಇದೆ. ಎಲ್ಲ ಕಡೆಯಿಂದ ಹೌಸ್ಫುಲ್ಲು ಆಗಿರೋ ವಿಚಾರ ಗೊತ್ತಾಗ್ತಾ ಇದೆ. ಸೊ ನಾವು ಫಸ್ಟು 75 ಥಿಯೇಟ್ರ್ ರಿಲೀಸ್ ಮಾಡಿದ್ವಿ. ಈ ವಾರದಿಂದ ಇನ್ಕ್ರೀಸ್ ಮಾಡ್ತಾಯಿದ್ವಿ. ಹಾಗೆ ಕೆಲವು ಥಿಯೇಟ್ರ್ಗಳಲ್ಲಿ ಶೋಸ್ ಕೂಡ ಇನ್ಕ್ರೀಸ್ ಮಾಡಬೇಕು ಅಂತ ಇದ್ದೀವಿ. ಒಟ್ಟಾರೆ ಹೇಳಬೇಕು ಅಂದರೆ ನಮಗೆ ತುಂಬ ಪಾಸಿಟಿವ್ ಇದೆ. ಎರಡು ಎಲ್ಲ ಕಡೆಯಿಂದ ಡಿಮಾಂಡ್ ಇದೆ. ಬ್ಯಾಂಗ್ಳೂರು ವೀರಸ್ ಥಿಯೇಟ್ರು ಇವಾಗಿನವರೆಗೂ ಹೌಸ್ಫುಲ್ಲೇ ಇದೆ. ಅಲ್ಲಿ ಎಲ್ಲ ಶೋಸ್ ಜಾಸ್ತಿ ಮಾಡಿ ಅಂತ ಡಿಮಾಂಡ್ ಇದೆ. ಪ್ರತಿಯೊಂದು ಥಿಯೇಟ್ರಲ್ಲೂ ಶೋಸ್ ಜಾಸ್ತಿ ಮಾಡಿ ಅಂತಲೇ ಬರ್ತಾರೆ. ಫೀಡ್ಬ್ಯಾಕ್ ಅಂದರೆ ನನಗೆ ಇಲ್ಲಿವರೆಗೂ ಸಿಕ್ಕಿರೋ ಹಾಗೆ ನಾವು ಈವನ್ ಎಲ್ಲ ಟಿ ವಿ ಲೈವ್ ಶೋಸು ಎಲ್ಲ ಮಾಡಿದ್ದೀವಿ. ಒಂದು ನೆಗೆಟಿವ್ ರಿವ್ಯೂ ಬಂದಿಲ್ಲ ನಮಗೆ. ಇನ್ಫ್ಯಾಕ್ಟ್ ಲೆಕ್ಚರರ್ಸು, ಪ್ರಿನ್ಸಿಪಲ್ಸು ಎಲ್ಲ ಫೋನ್ ಮಾಡಿಬಿಟ್ಟು ಕಾಂಗ್ರ್ಯಾಚುಲೇಟ್ ಮಾಡಿದರು, ನೀವು ಇಂಥ ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಿ ಅಂತೇಳಿ. ಬಟ್ ಒಂದೇ ಒಂದು ನೆಗೆಟಿವ್ ರಿವ್ಯೂ ಬಂದಿದ್ದು ಅಂದರೆ, ನೆಗೆಟಿವ್ ಅಂತ ಹೇಳೋಕ್ಕೂ ಆಗಲ್ಲ, ಇದೊಂಥರ ಕೊನೆಗೆ ನಮ್ಮ ಫಿಲಿಮಲ್ಲಿ ನಮ್ಮ ಹೀರೋ ಫಸ್ಟ್ ರ್ಯಾಂಕ್ ರಾಜು ಹೇಳ್ತಾನೆ ಪಾಲಿಟಿಕ್ಸಿಗೆ ಹೋಗಿ ನಾನು ಸರಿಪಡಿಸ್ತೀನಿ ಅಂತ. ಸೊ ಒಬ್ರು ಯಾರೋ ಅದನ್ನು ಮನಸ್ಸಿಗೆ ತೊಗೊಂಡ್ಬಿಟ್ಟು ಲೆಕ್ಚರರು ದಾವಣಗೆರೆಯಿಂದ ಫೋನ್ ಮಾಡಿದರು. ಫೋನ್ ಮಾಡಿ ನೀವೆಲ್ಲ ಸರಿ ಇದೆ, ನೀವು ಇಂಥ ಒಳ್ಳೆ ಫಸ್ಟ್ ರ್ಯಾಂಕ್ ರಾಜು ರಾಜಕೀಯ ಸೇರ್ತೀನಿ ಅಂದ್ರಲ್ಲ, ಅದು ನಮ್ಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರು. ಅದು ಒಂಥರ ತಮಾಷೆನೇ ಆಗಿತ್ತು. ಅದು ಒಂಥರ ಫಸ್ಟ್ ರ್ಯಾಂಕ್ ತಗೊಂಡಿರಲಿಲ್ಲ ಲೈಫಲ್ಲಿ. ಇವತ್ತು ಫಸ್ಟ್ ರ್ಯಾಂಕ್ ತಗೊಂಡಷ್ಟೇ ಖುಷಿ ಆಗ್ತಿದೆ. ಜನ ಒಂದೊಳ್ಳೆ ರಿಸೀವ್ ಮಾಡ್ಕೊಂಡಿದ್ದಾರೆ. ಹೊಸಬ್ರನ್ನ ಈ ಮಟ್ಟದಲ್ಲಿ ಗೆಲ್ಲಿಸಿರೋದು ಜನಗಳ ಗೆಲುವು. ಯಾಕೆಂದರೆ ಜನಗಳು ಈ ಥರ ಗೆಲ್ಲಿಸಿದಾಗ ನಮಗೆ ಒಂದು ಹೊಸ ಹೊಸ ಕಾನ್ಸೆಪ್ಟ್ಗಳು, ಹೊಸ ಹೊಸ ಟೀಮ್ಗಳು, ಹೊಸ ಡೈರೆಕ್ಟರ್ಗಳಾಗಿರೋ, ಹೊಸ ಹೀರೋಗಳು, ಹೊಸ ಪ್ರೊಡ್ಯೂಸರ್ ಹುಟ್ಕೋತಾರೆ. ಗೆಲ್ಲಿಸಲೇ ಇಲ್ಲ ಅಂದರೆ ಅವ್ರಿಗೆ ಯಾವ ಸ್ಥಾನನೂ ಇಲ್ಲ. ಸೊ
ಒಂದು ಒಳ್ಳೆ ಕಾನ್ಸೆಪ್ಟ್ನ ಒಳ್ಳೆ ವಿಷಯನ ಜನ ಬಿಡಲ್ಲ ಅಂತ ಒಂದು ಒಳ್ಳೆ ಪ್ರೂವ್ ಆಗಿದೆ. ಚೆನ್ನಾಗಿರೋ ಪಿಕ್ಚರು ಸೋತಿರೋ ನಿದರ್ಶನಗಳೇ ಇಲ್ಲ. ಸೊ ಗೆದ್ದಿರೋದಕ್ಕೆ ನಮ್ಮದೇ ಸಾಕ್ಷಿ. ಸೊ ತುಂಬ ಒಳ್ಳೆ ರೆಸ್ಪಾನ್ಸ್. ಇವತ್ತು ವೀಕ್ ಡೇಸ್ ಕೂಡ ಎಲ್ಲ ಕಡೆ ಹೌಸ್ಫುಲ್ ಓಡ್ತಾ ಇದೆ, ಖುಷಿ ಆಗ್ತಾ ಇದೆ ತುಂಬ. ಎಲ್ಲ ಈಗಾಗಲೇ ತಮಿಳು, ತೆಲುಗು ಮತ್ತು ಮಲಯಾಳಂಗೆ ದೊಡ್ಡ ಕಂಪ್ನಿ, ದೊಡ್ಡ ಪ್ರೊಡ್ಯೂಸರ್ಸ್ಗೆ ಫೋನ್ ಮಾಡಿದರು ರೈಟ್ಸ್ ಕೊಡಿ ಅಂತ. ಸೊ ನಾವು ಇನ್ನೂ ಯಾವುದೂ ಪ್ಲ್ಯಾನ್ ಮಾಡಿಲ್ಲ. ನಮ್ಮ ಪ್ರೊಡ್ಯೂಸರ್ ಇನ್ನೂ ಸ್ವಲ್ಪ ದಿವಸ ಹೋಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಇದು ನಮ್ಮ ಗೆಲುವಲ್ಲ, ಪ್ರೇಕ್ಷಕರ ಗೆಲುವು. ಯಾಕೆಂದರೆ ಅವ್ರು ಗೆಲ್ಲಿಸ್ಲಿಲ್ಲ ಅಂದರೆ ಈ ಗೆಲುವಲ್ಲ. ಯಾಕೆಂದರೆ ನಾವು ಮಾಡ್ತೀವಿ, ಎಲ್ಲ ನೋಡ್ತೀವಿ, ಬಟ್ ಅಲ್ಟಿಮೇಟ್ಲಿ ಫೈನಲಿ ಅವ್ರು ಬಂದು ಏನು ರಿಸಲ್ಟ್ ಕೊಡ್ತಾರೆ ಅದು ಫೈನಲ್ ರಿಸಲ್ಟ್, ಅದು ಯಾವ ಜಡ್ಜ್ಮೆಂಟ್. ಸೊ ಅದು ಕೊಟ್ಟಿದ್ದಾರೆ, ಗೆಲುವು ಸಿಕ್ಕಿದೆ, ತುಂಬಾ ಸಂತೋಷ. ಸರ್, ನಿರ್ಮಾಪಕರಂತೂ ಇವಾಗ ಆಗಿದ್ದೀವಿ, ಬಟ್ ಈ ಸಿನಿಮಾ ಗೆಲ್ಸಿದ್ದೆ ನಮ್ಮ ಮೀಡಿಯಾದವರು. ಒಂದು ನೆಗೆಟಿವ್ನು ಬರಲಿಲ್ಲ. ಫಸ್ಟ್ ಡೇ ಇಂದ ಏನೋ ಹೊಸಬ್ರು ಬಂದಿದ್ದಾರೆ ಅಂತೇಳಿ ನಮ್ಗೆ ತುಂಬಾ ಸಭೆ ಎಲ್ಲ ಪ್ರತಿಯೊಂದು ಆರ್ಟಿಕಲ್ಲು ಪಾಸಿಟಿವ್ನೇ ಇತ್ತು ನಮ್ಮ ಬಗ್ಗೆ. ಸೊ ಎಲ್ಲ ನಮ್ಮ ಮೀಡಿಯಾದವರಿಗೆ ತುಂಬಾ ಧನ್ಯವಾದಗಳು. ಇವಾಗ ಈ ಸಕ್ಸಸ್ಫುಲ್ಲಿ ಪ್ರದರ್ಶನ ಆಗ್ತಾ ಇದೆ. ಕರ್ನಾಟಕದ ಎಲ್ಲ ಭಾಗದಲ್ಲೂ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಇವಾಗ. ಅಂಡ್ ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ನಮ್ಮ ಇಲ್ಲೇ ಬ್ಯಾಂಗ್ಳೂರಲ್ಲಿ ತ್ರಿಭುವನ್ ಥಿಯೇಟ್ರು ಶುರು ರಿಲೀಸ್ ಮಾಡಿದ್ವಿ. ಈ ನೆಕ್ಸ್ಟ್ ವೀಕಲ್ಲಿ ಇನ್ಕ್ರೀಸ್ ಮಾಡೋ. ಸೊ ನಮ್ಮ ಎಲ್ಲ ಫಸ್ಟ್ ರ್ಯಾಂಕ್ ರಾಜು ತಂಡಕ್ಕೆ, ನಮ್ಮ ನರೇಶ್ ಅವರು ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಇದು ಅವರ ಮಗು, ಇದು ಸ್ಟೋರಿ. ಅವ್ರು ತುಂಬಾ ಕಷ್ಟಪಟ್ಟು ವೆರಿ ಸಕ್ಸಸ್ಫುಲ್. ಆಮೇಲೆ ಇಷ್ಟೊಂದು ಕಾಮಿಡಿ ಟೈಮಿಂಗ್ ಇಟ್ಕೊಂಡು ಅದು ಯಾವ ತರ ಯೋಚನೆ ಮಾಡಿ ಬರ್ತಿದ್ರು, ಅದು ದೇರ್ ಇಸ್ ನೋ ಸ್ಟೇಲ್ ಆರ್ ಓಲ್ಡ್ ಜೋಕ್ಸ್. ಸೊ ಎಲ್ಲ ಒಂದು ಹೊಸ ತರದೇ ಇದೆ. ಸ್ಟೋರಿನೂ ಅದೇ ತರ, ಪ್ಲಸ್ ಸಾಂಗ್ಸ್ ತಂಡದವ್ರಿಗೆ, ನಮ್ಮ ಗುರುನಂದನ್, ಅಪೂರ್ವ, ಚಂದ್ರು, ತನಿಷ್ಕ, ಹಾಗೂ ನಮ್ಮ ಎಡಿಟರ್ ಆದ ಗಿರೀಶ್, ಆಮೇಲೆ ಪ್ರವೀಣ್ ಬಗ್ಗೆ ಹೇಳ್ಬೇಕು ನಾವೀಗ. ಈ ನಮ್ಮ ಫಿಲ್ಮಿಗೆ ಆಕ್ಚುಲಿ ನಮ್ಗೆ ಮ್ಯಾಕ್ಸಿಮಮ್ ಸಪೋರ್ಟ್ ಮಾಡಿದ್ದಾರೆ. ಅದನ್ನ ಒಂದು ಡಿಲೇ ಇರ್ಬೋದು, ಯಾವತ್ತಿದ್ರು ಆನ್ ಟೈಮ್. ಆಮೇಲೆ ಒಂದು ಸಾಮಾನ್ಯ ಅವರು ಚಿತ್ರೀಕರಣ ಶುರುವಾದಾಗ ಒಂದು 4-5 ದಿವಸ ಆದ್ಮೇಲೆ ರಿಲೀಸ್ ಮಾಡೋದು, ಇದೆಲ್ಲ ಹೆಂಗ್ ಮಾಡ್ಬೇಕಾಗುತ್ತೆ ಅಂತ. ನಾನು ಯಾವ್ದು ಪಿಕ್ಚರ್ ಮಾಡಿಲ್ಲ, ನನಗೂ ಏನೂ ಗೊತ್ತಿಲ್ಲ. ಆದ್ರೂ ನನಗೆ ಗೊತ್ತಿದ್ರಲ್ಲಿ ಒಂದು ಸಣ್ಣ ಇದು ಹೇಳಿದ್ದೆ ಅವ್ರಿಗೆ, ಏನಿಲ್ಲ ಸರ್ ಇದು ಹೊಸಬರು ಚಿತ್ರ, ನಾವು ತುಂಬಾ ಪ್ರಮೋಟ್ ಮಾಡಿದ್ರೆ ನೀವು ಬಹುಶಃ ರೀಚ್ ಆಗ್ಬೋದು, ಅದನ್ನ ಬಿಡಬಾರ್ದು ಲಾಸ್ಟ್ ಮೂಮೆಂಟ್ ತನಕ. ಅದೇ ರೀತಿ ಅವರು ದೊಡ್ಡ ಚಿತ್ರಗಳಿಗೆ ಪ್ರಮೋಟ್ ಮಾಡ್ತಾರೆ, ದೊಡ್ಡ ಹೀರೋಗಳ ಚಿತ್ರಗಳಿಗೆ ಪ್ರಮೋಷನ್. ಅಪೂರ್ವ